ಕಿಶೋರ ಭಾರತದ 9ನೇ ಅಧ್ಯಾಯ ಹಸುಗಳ ಕಳ್ಳರಾದ ಮಹಾರಾಜರು. ಇದರಲ್ಲಿ 2ನೇ ಉಪ ಅಧ್ಯಾಯ ಗೋಗ್ರಹಣ. ಮತ್ಸ್ಯ ರಾಜ್ಯದ ಸೇನಾಪತಿ ಕೀಚಕ ಮರಣ ಹೊಂದಿದಂಥ ಸಂಗತಿ ದೇಶ ವಿದೇಶಗಳಲ್ಲಿ ಹರಡಿತು. ಮತ್ಸ್ಯ ರಾಜ್ಯದ ಪಕ್ಕದಲ್ಲೇ ತ್ರಿಗರ್ತ ರಾಜ್ಯ. ಅಲ್ಲಿಯ ರಾಜ ಸುಶರ್ಮನಿಗೆ ವಿರಾಟ್ ರಾಜನಿಗೆ ಮೊದಲಿಂದ ವೈಮನಸ್ಯ. ಈಗ ಕೀಚಕನಿಲ್ಲದೆ ಇರೋದರಿಂದ ವಿರಾಟ್ ರಾಜನ ಬಲ ಕುಂದಿದೆ. ಆದ್ದರಿಂದ ಹೇಗಾದರೂ ಮಾಡಿ ಮತ್ಸ್ಯ ರಾಜ್ಯವನ್ನು ವಶಪಡಿಸಿಕೊಳ್ಳಬೇಕು ಎಂದು ಸುಶರ್ಮ ಯೋಚನೆ ಮಾಡಿದ. ಇದಕ್ಕಾಗಿ ಕೌರವರ ಸಹಾಯವನ್ನು ಪಡೆಯಲು ಅಪೇಕ್ಷೆ ಮಾಡಿ ಹಸ್ತಿನಾವತಿಗೆ ಹೋದ. ದುರ್ಯೋಧನನಿಗೂ ಸುಶರ್ಮನ ಆಲೋಚನೆ ಹಿಡಿಸಿತು. ಇಬ್ಬರು ವಿರಾಟ ನಗರಿ ಮೇಲೆ ಆಕ್ರಮಣ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆಕ್ರಮಣಕ್ಕೆ ಮುನ್ನ ವಿರಾಟ್ ರಾಜನ ಗೋವುಗಳನ್ನು ಅಪಹರಿಸಿ ಅವನನ್ನು ಯುದ್ಧಕ್ಕೆ ಕೆಣಕಬೇಕೆಂದು ಯೋಚನೆ ಮಾಡಿದರು. ಅಂತೆ ತ್ರಿಗರ್ತ ಸೇನೆ ವಿರಾಟ ನಗರದ ದಕ್ಷಿಣ ಭಾಗವನ್ನು ಆಕ್ರಮಿಸಿ ಗೋವುಗಳನ್ನು ಅಪಹರಿಸಿಬಿಡ್ತು. ವಿರಾಟ್ ರಾಜ ತನ್ನ ಸೇನೆಯನ್ನು ಮುಂದಿಟ್ಟುಕೊಂಡು ಆಕ್ರಮಣಕಾರರನ್ನ ಎದುರಿಸುವುದಕ್ಕೆ ಯತ್ನ ಮಾಡಿದ. ಆದ ಸರಿಯಾದ ಸೇನಾಪತಿ ಇಲ್ಲದೆ ವಿರಾಟನ ಸೇನೆ ಸೋತೋಯ್ತು. ಸುಶರ್ಮ ವಿರಾಟನನ್ನ ಸೆರೆ ಹಿಡಿದ. ವಿರಾಟನ ಮಡದಿ ಮಕ್ಕಳು ದುಃಖಿಸೋಕೆ ಶುರು ಮಾಡಿದರು. ಕಂಕವೇಷದಲ್ಲಿದ್ದಂಥ ಯುಧಿಷ್ಠಿರನಿಗೆ ಕೆಡಕನಿಸ್ತು. ತಮಗೆ ಆಶ್ರಯವಿತ್ತಂಥ ವಿರಾಟ್ ರಾಜನಿಗೆ ಸಹಾಯ ಮಾಡುವುದು ತಮ್ಮ ಕರ್ತವ್ಯ ಎಂದು ಯುಧಿಷ್ಠಿರ ತೀರ್ಮಾನ ಮಾಡಿದ. ಕೂಡಲೇ ಬರುವಂತೆ ಭೀಮಸೇನನಿಗೆ ಹೇಳಿ ಕಳಿಸಿದ. ಯುದ್ಧದ ವಿಷಯ ತಿಳಿದ ಭೀಮ ಆರ್ಭಟ ಮಾಡಿಕೊಂಡೇ ಬಂದ. ಕೈಗೆ ಸಿಕ್ಕಿದಂಥ ತ್ರಿಗರ್ತನ ಸೈನಿಕರನ್ನ ಮೇಲೆತ್ತಿ ಬಿಸಾಡುತ್ತಾ, ನೆಲದ ಮೇಲೆ ಬಿದ್ದವರನ್ನ ತುಳಿದು ಧ್ವಂಸ ಮಾಡುತ್ತಾ, ಬಾಳೆ ತೋಟವನ್ನು ಹೊಕ್ಕ ಮದ್ದಾನೆಯಂತೆ ಭಾರೀ ಕೋಲಾಹಲವನ್ನು ಉಂಟು ಮಾಡಿದ. ಶತ್ರು ಸೈನಿಕರು ಬಿಟ್ಟ ಬಾಣಗಳು ಅವನ ಮೈಗಿನ ಆಟ್ಲೇ ಇಲ್ಲ. ಭೀಮ ಹಲವಾರು ಸೈನಿಕರ ತಲೆಗಳನ್ನ ಡಿಕ್ಕಿ ಹೊಡೆಸಿ ಅವ್ರ ತಲೆಗಳನ್ನು ಒಡೆದು ಹಾಕಿದ. ಸೈನಿಕನೊಬ್ಬನನ್ನ ಮೇಲೆತ್ತುಕೊಂಡು ಅವನನ್ನೇ ದೊಣ್ಣೆಯಂತೆ ಗಿರ್ರನ್ನು ತಿರುಗಿಸ್ತಾ ಮಿಕ್ಕವರನ್ನು ಸೆದೆಬಿಡದ. ಕೈಕಾಲುಗಳನ್ನು ತಿರುಚುತ್ತಾ ಸಾವಿರಾರು ಸೈನಿಕರನ್ನ ಯಮಾಲಯಕ್ಕೆ ಅಟ್ಟಿಬಿಟ್ಟ. ಹಾಗೆ ಮುನ್ನಡಿತಾ ವಿರಾಟ್ ರಾಜರನ್ನು ಬಂಧಿಸಿದಂಥ ಸುಶರ್ಮನ ಬಳಿಗೆ ಬಂದ. ದಿಗ್ಭ್ರಾಂತನಾಗಿ ನಿಂತಿದ್ದ ಆ ತ್ರಿಗರ್ತ ರಾಜನನ್ನು ಬಂಧಿಸಿ ವಿರಾಟ್ ರಾಜನ ಬಿಡುಗಡೆ ಮಾಡಿದ. ತ್ರಿಗರ್ತ ಸೇನೆ ಹೆದರಿ ಪಲಾಯನ ಮಾಡಿತು. ಇತ್ತ ದಕ್ಷಿಣದಲ್ಲಿ ವಿರಾಟ್ ಸೇನೆ ಮತ್ತು ತ್ರಿಗರ್ತ ಸೇನೆಯು ಕಾದಾಡ್ತಿರ್ಬೇಕಾದ್ರೆ ಅತ್ತ ವಿರಾಟ ನಗರದ ಉತ್ತರ ಭಾಗವನ್ನ ಕೌರವ ಸೇನೆ ಆವರಿಸಿ ವಿರಾಟನ ಗೋಗಳನ್ನು ವಶಪಡಿಸಿಕೊಂಡಿತು. ಅರಮನೆಯ ರಕ್ಷಣಾ ಪಡೆಯವರು ಈ ಸುದ್ದಿಯನ್ನು ಉತ್ತರ ಕುಮಾರನಿಗೆ ತಿಳಿಸಿದರು. ಉತ್ತರ ಕುಮಾರ ವಿರಾಟ ರಾಜನ ಮಗ. ಕೌರವರ ಆಕ್ರಮಣ ಸುದ್ದಿ ಬಂದಾಗ ಅವನ ಅಂತಃಪುರದ ಹೆಂಗಸರ ನಡುವೆ ಇದ್ದ. ಅವನು, ಏನೋ ಕೌರವರಿಗೆ ನಮ್ಮ ನಗರವನ್ನು ಆಕ್ರಮಣ ಮಾಡುವಷ್ಟು ಧೈರ್ಯ ಬಂದ್ಬಿಡುತ್ತೆ, ಅವ್ರಿಗೆ ತಕ್ಕ ಬುದ್ಧಿ ಕಲಿಸಿದ ನಾನು ಉತ್ತರ ಕುಮಾರನೇ ಅಲ್ಲ. ಈಗಲೇ ನಾನು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅವ್ರ ತಲೆಯನ್ನು ಚೆಂಡಾಡಿಬಿಡ್ತೇನೆ, ಮತ್ತೊಮ್ಮೆ ದಿಕ್ಕಿನಲ್ಲಿ ತಲೆ ಹಾಕದಂತೆ ಮಾಡಿಬಿಡ್ತೇನೆ ಅಂತ ಪ್ರತಾಪವನ್ನು ಕೊಚ್ಚಿಕೊಂಡ. ಆನಂತರ, ಅರೆರೇ, ಅಂದ ಹಾಗೆ ನಮ್ಮ ಸೈನ್ಯವೆಲ್ಲ ತ್ರಿಗರ್ತ ಸೇನೆಯನ್ನು ಎದುರಿಸ್ತಾ ಇದೆಯಲ್ಲ, ಇರ್ಲಿ ಪರವಾಗಿಲ್ಲ, ನಾನು ಒಬ್ಬನೇ ಹೋಗ್ತೇನೆ. ಆ ಕೌರವರ ಸೇನೆ ಅಂದ್ರೆ ಏನು ಮಹಾ? ಅಲ್ಲಿರೋರೆಲ್ಲ ಯಾರು? ಆ ಭೀಷ್ಮನೋ ಪಾಪ ಮುದುಕ, ದ್ರೋಣ ಒಬ್ಬ ಬಡ ಬ್ರಾಹ್ಮಣ, ಇನ್ನು ದುರ್ಯೋಧನ ದುಶ್ಯಾಸನರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಕರ್ಣ ಎಂದು ಎಲ್ಲರೂ ಹೇಳ್ತಾರೆ. ಆದ್ರೆ ಅವ ಒಬ್ಬ ರಥ ಓಡಿಸೋನ್ ಮಗ. ಅವನ ಧನುರ್ವಿದ್ಯೆ ಅಂದ್ರೆ ಏನು ಗೊತ್ತು? ಇನ್ನು ಉಳಿದ ಸೈನಿಕರೆಲ್ಲ ಬರೀ ಹೆಸರಿಗಷ್ಟೇ. ಅಯ್ಯೋ, ಆ ಪ್ರಚಂಡವಾದ ಕೌರವ ಸೇನೆಯಲ್ಲಿ ನಾನು ಸರಿಸಮನಾದಂಥ ಪರಾಕ್ರಮನೇ ಇಲ್ಲವಲ್ಲಪ್ಪ. ನಾನು ಯಾರೊಡನೆ ಕಾದಾಡ್ಲಿ? ಏನಾದ್ರಾಗಲಿ, ಮೊದಲು ಹೋಗಿ ಆ ಸೇನೆಯನ್ನು ಸೋಲಿಸಿ ಬರ್ತೇನೆ, ಆಮೇಲೆ ಮಿಕ್ಕ ಮಾತು ಅಂತ ಮೀಸೆ ಮೇಲೆ ಕೈ ಹಾಕಿದ. ಪುನಃ, ಛೇ, ಎಂಥ ಕೆಲಸ ಆಗೋಯ್ತು. ನನ್ನ ರಥವನ್ನು ನಡೆಸೋದಕ್ಕೆ ಸಾರಥಿನೇ ಇಲ್ವಲ್ಲ. ಮೊನ್ನೆ ತಾನೇ ಅವನು ಸತ್ತು ಹೋದ, ಈಗೇನು ಮಾಡಲಿ? ನನಗೆ ಸಾರಥಿ ಒಬ್ಬನಿದ್ದಿದ್ರೆ ಆ ಭೀಷ್ಮ ದ್ರೋಣರನ್ನ ದುರ್ಯೋಧನಾದಿಗಳನ್ನ ಸೆರೆ ಹಿಡಿದು ವಿರಾಟ್ ನಗರದಲ್ಲಿ ಮೆರವಣಿಗೆ ಮಾಡಿಸ್ಬಿಡ್ತಿದ್ದೆ. ಕೌರವ ಸೇನೆ ನುಚ್ಚು ನೂರು ಮಾಡಿಬಿಡ್ತಿದ್ದೆ. ಕರ್ಣ ಹೆದರಿ ಓಡಿ ಹೋಗುವಂತೆ ಮಾಡ್ತಿದ್ದೆ. ಅಯ್ಯೋ, ಸಾರಥಿ ಒಬ್ಬ ಇಲ್ಲದೆ ಅನ್ಯಾಯವಾಯ್ತಲ್ಲ. ನನ್ನ ಸಾರಥಿ ಈಗಲೇ ಸಾಯಬೇಕಿತ್ತೆ, ಕೊಂಚ ದಿನ ಬಿಟ್ಟು ಸತ್ತಿದ್ರೆ ಆಗ್ತಿರ್ಲಿಲ್ವೇ? ಸಾರಥಿ ಒಬ್ಬನಿದ್ದಿದ್ರೆ ಆ ಕೌರವರಿಗೆ ನನ್ನ ಶೌರ್ಯ ಏನು ಅಂತ ಅರ್ಥ ಆಗ್ತಿತ್ತು ಎಂತ ಬೊಗಳೆ ಮಾತುಗಳನ್ನು ಆಡಿದ. ಉತ್ತರ ಕುಮಾರನ ಮಾತುಗಳನ್ನು ಕೇಳಿ ಮಾಲಿನಿಗೆ ನೆಗೆ ತಡೆಯೋಕ್ಕಾಗಲಿಲ್ಲ. ಅವಳು, ರಾಜ್ಕುಮಾರ, ನಿನ್ನ ತಂಗಿ ಉತ್ತರಿಗೆ ನಾಟ್ಯ ಕಲಿಸ್ತಾನಲ್ಲ ಬೃಹನ್ನಳೆ, ಅವನು ಒಳ್ಳೆ ಸಾರಥಿ.
ಹಿಂದೆ ಅವನು ಅರ್ಜುನ್ ರಥ ನಡೆಸ್ತಾ ಇದ್ದ, ಬೇಕಾದ್ರೆ ಅವನನ್ನೇ ಸಾರಥಿಯಾಗಿ ಮಾಡ್ಕೋಬಹುದಲ್ಲ ಎಂದ್ಲು. ಉತ್ತರ: ಏನು, ಬೃಹನ್ನಳೆಯನ್ನ ಸಾರಥಿಯನ್ನಾಗಿ ಮಾಡಿಕೊಳ್ಳದೆ? ಖಂಡಿತ ಸಲ್ಲದು. ಅಂತ ಹೆಣ್ಣಿಗೆ ನನ್ನ ಯುದ್ಧರಂಗ ಕರೆದುಕೊಂಡು ಹೋದರೆ ನನ್ನಂಥ ವೀರನ ಮರ್ಯಾದೆ ಏನಾಗಬೇಕು ಅಂದ. ಆಗ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲ, ರಾಜಕುಮಾರ, ಈಗ ಯುದ್ಧದ ಸಮಯದಲ್ಲಿ ಸುಮ್ಮನೆ ಮೀನಾಮೇಷ ಎಣಿಸಬೇಡ. ನೀನು ಬೃಹನ್ನಳೆಯನ್ನ ಕರೆದುಕೊಂಡು ಹೋಗು, ಕೌರವರನ್ನು ಗೆದ್ದು ಬಾ ಅಂದರು. ಉತ್ತರ ಬೃಹನ್ನಳೆಯನ್ನ ಹೇಳಿ ಕಳಿಸಿದ. ತಾನು ಯುದ್ಧದ ಕವಚವನ್ನು ಧರಿಸಿದ, ಇತರ ಶಸ್ತ್ರಾಸ್ತ್ರ ಸಿದ್ಧಪಡಿಸಿಕೊಂಡ. ಅಷ್ಟೊತ್ತಿಗೆ ಬೃಹನ್ನಳೆ ರಥವನ್ನು ತೆಗೆದುಕೊಂಡು ಬಂದ. ಉತ್ತರ ಕುಮಾರ ಮತ್ತೊಮ್ಮೆ ಪೌರುಷದ ಮಾತುಗಳನ್ನಾಡಿ ರಥ ಏರಿದ. ಹೆಂಗಸರು ಅವನಿಗೆ ಆರತಿ ಎತ್ತಿದರು. ಉತ್ತರೆ: ಅಣ್ಣ, ನೀನು ಸೋಲಿಸಿದಂಥ ಶತ್ರುಗಳ ಆಭರಣಗಳನ್ನು ತೆಗೆದುಕೊಂಡು ಬಾ, ಅದರಿಂದ ನನ್ನ ಬೊಂಬೆಗಳನ್ನು ಅಲಂಕಾರ ಮಾಡ್ತೇನೆ ಎಂದ್ಲು. ಉತ್ತರ ಕುಮಾರ ಹಾಗೆ ಆಗಲಿ ಎಂದೇಳಿ ಹೊರಟ. ರಥ ಊರ ಹೊರಗಿನ ಮೈದಾನದವರೆಗೆ ಬರೋ ತನಕ ಉತ್ತರ: ಬೃಹನ್ನಳೆ, ನಾನು ಯಾರೊಡನೆ ಯುದ್ಧ ಮಾಡಲಿ? ಭೀಷ್ಮನೇ, ದ್ರೋಣನೇ, ಕರ್ಣನೇ, ಯಾರು ನನಗೆ ಸರಿ ಸಮಾನರು? ಅಂದ ಹಾಗೆ ನೀನು ಅರ್ಜುನ ಯುದ್ಧ ಮಾಡೋದನ್ನು ನೋಡಿದ್ಯಲ್ಲ, ಇವತ್ತು ನನ್ನ ಸೆಣಸಾಟವನ್ನು ಕಂಡು ನೀನು ಆಶ್ಚರ್ಯ ಪಡ್ತೀಯ. ನನ್ನ ಪರಾಕ್ರಮದ ಮುಂದೆ ಅರ್ಜುನ ಏನೂ ಅಲ್ಲ ಅಂತೀಯ ನೀನು ಅನ್ನುತ್ತಾ ಬಡಾಯಿ ಕೊಚ್ಚುತ್ತಲೇ ಹೋದ. ಬೃಹನ್ನಳೆ ಮನಸ್ಸಿನಲ್ಲಿ ನಗುತ್ತಾ ರಥವನ್ನು ಯುದ್ಧರಂಗಕ್ಕೆ ತಂದು. ಕೌರವರ ವಿಶಾಲ ಸೇನೆ ಕಣ್ಣಿಗೆ ಬಿತ್ತೋ ಇಲ್ಲವೋ, ಉತ್ತರ ಕುಮಾರನ ಪೌರುಷ ಓಡಿಹೋಯ್ತು. ಅವನ ಎದೆ ಡಬಡಬ ಬಡ್ಕೊಳ್ಳೋಕೆ ಶುರು ಆಯಿತು. ಅವನ ಗಂಟಲು ಒಣಗಿ ಬಾಯಿಂದ ಮಾತೇ ಬರಲಿಲ್ಲ. ಬಾಬಾ ಬಾ ಬಾಬಾ ಎಂದು ತೊದಲಿಸಿದ. ನಂತರ ಕೊಂಚ ಸಾವರಿಸಿಕೊಂಡು, ಬೃಹನ್ನಳೆ, ಈ ಕೌರವ ಸೇನೆ ಎಷ್ಟು ದೊಡ್ಡದಾಗಿದೆ, ಅದನ್ನು ನೋಡಿದ್ರೆ ಎದೆ ಒಡೆದು ಹೋಗುವಂತಿದೆ. ಮೊದಲು ರಥವನ್ನು ಹಿಂತಿರುಗಿಸು. ಸದ್ಯ ಪ್ರಾಣದೊಂದಿಗೆ ಹಿಂತಿರುಗಿದ್ರೆ ಸಾಕು. ಹೇಗೋ ಜೀವನ ಮಾಡಬಹುದು. ನಡಿ, ಇಲ್ಲಿಂದ ಬೇಗ ಹೊರಟು ಬಿಡೋಣ, ವಿರಾಟ ನಗರವನ್ನು ಸೇರಿಕೊಳ್ಳೋಣ ಅಂದ. ಬೃಹನ್ನಳೆ: ಉತ್ತರ ಕುಮಾರ, ಇದೇನು ಹುಚ್ಚು? ನೀನು ಈಗ ತಾನೇ ಕೌರವ ಸೇನೆಯನ್ನು ನುಚ್ಚು ನೂರು ಮಾಡ್ತೇನೆ ಅನ್ಲಿಲ್ವೇ? ನಡಿ, ಧೈರ್ಯದಿಂದ ಯುದ್ಧ ಮಾಡು, ನೀನು ಖಂಡಿತ ಜಯ ಸಿಗ್ತದೆ ಅಂದ. ಉತ್ತರ ಕುಮಾರ: ಬೃಹನ್ನಳೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನನ್ನ ಬಿಟ್ಟುಬಿಡು. ನಮ್ಮ ತಂದೆಗೆ ಹೇಳಿ ನನಗೆ ಬೇಕಾದಷ್ಟು ಹಣವನ್ನು ಕೊಡಿಸ್ತೇನೆ, ನನ್ನ ಪ್ರಾಣವನ್ನು ಉಳಿಸಿಕೊಡು ಅಂತ ಬೇಡ್ಕೊಳ್ತಾ ರಥದಿಂದ ಧುಮುಕಿ ವಿರಾಟ ನಗರಿ ಕಡೆಗೆ ಓಡೋಕ್ ಶುರು ಮಾಡಿದ. ಬೃಹನ್ನಳೆ ಕುದುರೆ ಲಗಾಮನ ರಥ ಚಕ್ರಕ್ಕೆ ಕಟ್ಟಿ ತಾನು ರಥದಿಂದ ಧುಮುಕಿ ಉತ್ತರನನ್ನು ಅಟ್ಟಿಸಿಕೊಂಡು ಹೋದ. ಅವನನ್ನು ಹಿಡಿದು ರಥದ ಕಡೆ ಎಳೆದುಕೊಂಡು ಹೊರಟ. ಉತ್ತರ: ದಮ್ಮಯ್ಯ, ನನ್ನನ್ನು ಬಿಟ್ಟುಬಿಡು ಎಂದು ಅಂಗಲಾಚಿದ. ಬೃಹನ್ನಳೆ ಅವನ ಮಾತಿಗೆ ಗಮನ ಕೊಡದೆ ಅವನ ಹಿಡಿದು ಎತ್ತಿ ರಥದಲ್ಲಿ ಕುಳ್ಳಿರಿಸಿ ರಥವನ್ನು ಬನ್ನಿ ಮರದ ಒಂದರ ಬಳಿಗೆ ಕೊಂಡೊಯ್ದ. ಹೆಂಗಸಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಉತ್ತರನನ್ನು ಗದ್ದರಿಸಿ ಸುಮ್ಮನಾಗಿಸಿದ. ಬನ್ನಿ ಮರದ ಬಳಿ ರಥವನ್ನು ನಿಲ್ಲಿಸಿ, ರಾಜ್ಕುಮಾರ, ಈ ಮರವನ್ನು ಹತ್ತಿ ಮೇಲಿರುವ ಮೂಟೆಯನ್ನು ಇಳಿಸು ಅಂದ. ಉತ್ತರ ಮೇಲೆ ನೋಡಿ, ಅಯ್ಯಯ್ಯೋ, ಹೆಣ ಅಂದ. ಬೃಹನ್ನಳೆ: ಹೆದರಬೇಡ, ಅದು ಹೆಣ ಅಲ್ಲ, ಅದೊಂದು ಗೊಂಬೆ. ನಾನು ಹೇಳಿದ ಮೂಟೆ ಅದರ ಹಿಂದಿದೆ. ನೀನು ಧೈರ್ಯದಿಂದ ಮರವನ್ನು ಹತ್ತಿ ಮೂಟೆಯನ್ನು ಕೆಳಗಿಳಿಸು ಅಂದ. ಉತ್ತರ ಕುಮಾರ ಹೆದರಿಕೊಂಡೇ ಮರ ಹತ್ತಿ ಮೂಟೆಯನ್ನು ಇಳಿಸಿ ತಾನೂ ಕೆಳಗಿಳಿದ. ಬೃಹನ್ನಳೆ ಮೂಟೆಯನ್ನು ಬಿಚ್ಚಿದ. ಅದರಲ್ಲಿದ್ದಂಥ ವಿವಿಧ ಶಸ್ತ್ರಗಳನ್ನ, ಬಿಲ್ಲು ಬಾಣಗಳನ್ನ ಕಂಡು ಉತ್ತರನಿಗೆ ರೋಮಾಂಚನವಾಯಿತು. ಉತ್ತರ ಕುಮಾರ ಬೃಹನ್ನಳೆಯನ್ನು ಕುರಿತು: ಮಹಾತ್ಮ, ನೀನು ಯಾರು? ಈ ಶಸ್ತ್ರಗಳನ್ನು ಸಾಧಾರಣರು ಉಪಯೋಗಿಸೋಕೆ ಸಾಧ್ಯವೇ ಇಲ್ಲ. ಅತಿರಥ ಮಹಾರಥರು ಮಾತ್ರ ಇವುಗಳನ್ನು ಪ್ರಯೋಗಿಸಬಲ್ಲರು. ಇಂಥ ಮಹಾಸ್ತ್ರಗಳನ್ನು ಹೊಂದಿರುವಂಥ ಮಹಾನುಭಾವ ನೀನು ಯಾರು? ಇಂದ್ರನೇ, ಪರಶಿವನೇ, ಅಥವಾ ಇನ್ನಾರು? ನಿನ್ನ ನೋಡಿ ನನಗೆ ಭಯ, ಭಕ್ತಿ, ಗೌರವ ಉಂಟಾಗ್ತಾ ಇದ್ದಾವೆ. ನೀನು ಶಸ್ತ್ರಗಳನ್ನು ಪ್ರಯೋಗಿಸಿ ಕೌರವರನ್ನು ಸೆದೆಬಡಿಬಲ್ಲೆ ಅಂತ ಧೈರ್ಯ ಹುಟ್ಟುತ್ತಾ ಇದೆ. ಆದ್ದರಿಂದ ನೀನು ಯಾರು ಎಂಬುದನ್ನು ದಯವಿಟ್ಟು ತಿಳಿಸು ಎಂದು ಪ್ರಾರ್ಥನೆ ಮಾಡಿದ. ಇಷ್ಟು ಹೊತ್ತಿಗೆ ಸರಿಯಾಗಿ ಪಾಂಡವರ ಅಜ್ಞಾತವಾಸ 1 ವರ್ಷದ ಅವಧಿ ಮುಗಿದಿತ್ತು. ಆದ್ದರಿಂದ ಬೃಹನ್ನಳೆ ತನ್ನ ನಿಜವಾದ ಪರಿಚಯವನ್ನೇ ಮಾಡಿಕೊಂಡ. ಅವನು ಹೇಳಿದ: ಉತ್ತರ ಕುಮಾರ, ನಾನು ಅರ್ಜುನ, ಚಕ್ರವರ್ತಿ ಯುಧಿಷ್ಠಿರನ ತಮ್ಮ. ದುರ್ಯೋಧನನೊಡನೆ ಜೂಜಿನಲ್ಲಿ ಸೋತು ಕರಾರಿನ ಪ್ರಕಾರ ಪಾಂಡವರಾದ ನಾವು 5 ನಮ್ಮ ಮಡದಿ ದ್ರೌಪದಿಯು 12 ವರ್ಷ ವನವಾಸ ಮಾಡಿದೆವು. 1 ವರ್ಷ ಅಜ್ಞಾತವಾಸವನ್ನ ನಿಮ್ಮ ವಿರಾಟ ನಗರದಲ್ಲೇ ಕಳೆದೆವು. ನಿಮ್ಮ ತಂದೆ ಆಸ್ಥಾನದಲ್ಲಿರುವ ಕಂಕ ಯುಧಿಷ್ಠಿರ, ಪಾಕಶಾಲೆಯ ಬಲ್ಲವನೇ ಭೀಮಸೇನ, ನಿಮ್ಮ ತಾಯಿಯ ಅಂತಃಪುರದಲ್ಲಿರುವ ಮಾಲಿನಿಯೇ ದ್ರೌಪದಿ. ಕೀಚಕನವನು ಕೆಣಕಿದ್ದರಿಂದ ಭೀಮನ ಕೀಚಕನನ್ನು ಕೊಂದು ಹಾಕಿದ.
ಅಶ್ವಶಾಲೆಯ ಪ್ರಮುಖನಾದ ಗ್ರಂಥಿಕನೇ ನಕುಲ, ಹಸುಗಳ ಮೇಲ್ವಿಚಾರಕನಾದ ತಂತಿಪಾಲನೆ ಸಹದೇವ ಎಂದ. ಪಾಂಡವರು ತಮ್ಮ ಅರಮನೆಯಲ್ಲಿ ಅಜ್ಞಾತವಾಸವನ್ನು ಕಳೆದರೆಂಬ ಸುದ್ದಿ ಕೇಳಿ ಉತ್ತರ ಕುಮಾರ ಆಶ್ಚರ್ಯಚಕಿತವಾದ. ಅವನು ಅರ್ಜುನನನ್ನ ಪರಿಪರಿಯಿಂದ ಸ್ತೋತ್ರ ಮಾಡ್ತಾ, ಅರ್ಜುನ, ನಾನು ನಿಮ್ಮನ್ನು ಬಹಳ ಕೀಳಾಗಿ ಕಂಡು ಅಪಮಾನ ಮಾಡಿದ್ದೇನೆ, ದಯವಿಟ್ಟು ನನ್ನ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥನೆ ಮಾಡಿದ. ಅರ್ಜುನ ಸಮಯೋಚಿತವಾಗಿ ಮಾತನಾಡಿ, ಉತ್ತರ, ನಾವು ಈಗ ಕೌರವ ಸೇನೆಯನ್ನು ಎದುರಿಸೋಣ. ಈಗ ನೋಡು, ಈ ಗಾಂಡೀವದಿಂದ ನಾನು ಇಡೀ ಭೂಮಂಡಲವನ್ನೇ ಜಯಿಸಬಲ್ಲೆ. ನೀನೀಗ ರಥದ ಸಾರಥಿಯಾಗು, ನಾನು ಯುದ್ಧ ಮಾಡ್ತೇನೆ, ಕೌರವ ಸೇನೆಯನ್ನು ಸದೆ ಬಡಿತೇನೆ ಎಂದ. ಉತ್ತರ ಸಂತೋಷದಿಂದ ರಥದ ಸಾರಥ್ಯವನ್ನು ವಹಿಸಿದ. ಅರ್ಜುನ ರಥವನ್ನೇರಿ ಗಾಂಡೀವದಿಂದ ಠೇಂಕಾರವನ್ನು ಮಾಡಿದ. ಈ ಶಬ್ದವನ್ನು ಕೇಳಿ ಕೌರವರ ಎದೆ ಡವಡವಗುಟ್ಟಿತು. ಭೀಷ್ಮ ದ್ರೋಣರಿಗೆ ಠೇಂಕಾರದ ಸದ್ದಿನಿಂದ ಗಾಂಡೀವದ ಗುರುತು ಹತ್ತಿತು. ಓಹೋ, ಅರ್ಜುನನ ಯುದ್ಧರಂಗಕ್ಕೆ ಬಂದಿದ್ದಾನೆ ಎಂದುಕೊಂಡ್ರು. ಅರ್ಜುನ ರಥವನ್ನು ದುರ್ಯೋಧನನಿದ್ದ ಕಡೆಗೆ ನಡೆಸುವಂತೆ ಹೇಳಿದ. ಉತ್ತರ ಅವನು ಹೇಳಿದಂತೆ ರಥವನ್ನು ನಡೆಸಿದ. ಅರ್ಜುನ ಬಹಳ ತೀಕ್ಷ್ಣವಾದ ಬಾಣಗಳನ್ನು ದುರ್ಯೋಧನನ ಮೇಲೆ ಪ್ರಯೋಗಿಸಿದ. ಆ ಬಾಣಗಳ ಆಘಾತವನ್ನು ತಡೆಯಲಾರದೆ ದುರ್ಯೋಧನ ಓಡಿ ಹೋದ. ದುರ್ಯೋಧನ ಸೈನಿಕರು ಒಟ್ಟಾಗಿ ಅರ್ಜುನನ ಮೇಲೆ ಆಕ್ರಮಣ ಮಾಡಿದರು. ಎಲ್ಲರೂ ಒಟ್ಟಿಗೆ ಬಾಣಗಳನ್ನು ಬಿಟ್ಟರು. ಅರ್ಜುನ ಅವುಗಳನ್ನು ನಿವಾರಿಸಿಕೊಂಡು ತನ್ನ ಅಕ್ಷಯವಾದ ಬತ್ತಳಿಕೆಯಿಂದ ಅಸಂಖ್ಯವಾದ ಬಾಣಗಳನ್ನು ತೆಗೆದು ಪ್ರಯೋಗ ಮಾಡಿದ. ಮಿಡತೆಗಳು ಕಾಡನ್ನು ಮುತ್ತುವಂತೆ ಆ ಬಾಣಗಳು ಕೌರವ ಸೇನೆಯನ್ನು ಮುತ್ತಿಬಿಟ್ಟವು. ಆ ಸೈನಿಕರು ಭೂಮಿಯಾಗಲಿ ಆಗಸವಾಗಲಿ ಕಾಣದೆ ದಿಗ್ಭ್ರಮೆಗೊಂಡರು. ಅರ್ಜುನನು ಶಂಖಧ್ವನಿಗೈಯುತ್ತಾ ಗಾಂಡೀವದಿಂದ ಮತ್ತೆ ಮತ್ತೆ ಠೇಂಕಾರ ಮಾಡುತ್ತಾ ಕೌರವರು ಬಂಧಿಸಿಟ್ಟ ವಿರಾಟನ ಹಸುಗಳನ್ನು ಬಿಡಿಸಿದನು. ಆ ಗೋವುಗಳು ವಿರಾಟ ನಗರಿಯ ಕಡೆಗೆ ಓಡಿದವು. ಆ ನಂತರ ಕರ್ಣ ಬಂದ. ಅರ್ಜುನ ಕರ್ಣರಿಬ್ಬರೂ ಮಹಾಬಿಲ್ಲುಗಾರರೇ. ಇಬ್ಬರೂ ಸಿಂಹನಾದ ಮಾಡುತ್ತಾ ಬಲವಾದ ಬಾಣಗಳನ್ನು ಬಿಟ್ಟು ಪರಸ್ಪರರಿಗೆ ಗಾಯಗಳನ್ನು ಉಂಟು ಮಾಡುತ್ತಾ ಛಲದಿಂದ ಕಾದುತ್ತಿದ್ದರು. ಆದರೆ ಅರ್ಜುನನ ಕೈಚಳಕದ ಮುಂದೆ ಕರ್ಣನ ಆಟ ಸಾಗಲಿಲ್ಲ. ಅರ್ಜುನ ಬಲವೆಂಬ ಬಾಣಗಳನ್ನು ಕರ್ಣನ ವಿವಿಧ ಅವಯವಗಳ ಮೇಲೆ ಬಿಡಲಾರಂಭಿಸಿದ. ತಲೆ, ತೋಳು, ಹಣೆ, ಕುತ್ತಿಗೆಗಳಲ್ಲಿ ಗಾಯಗೊಂಡ ಕರ್ಣ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿಹೋದ. ಅರ್ಜುನನ ಬಾಣಪ್ರಯೋಗದಿಂದ ಕೌರವ ಯೋಧರ ತಲೆಗಳು ಚೆಂಡಾಡಲ್ಪಟ್ಟವು. ರಥಗಳು ಧ್ವಂಸವಾಗುತ್ತಿದ್ದವು. ಕುದುರೆಗಳು ಕಡಿಕಡಿದು ಕೆಳಗೆ ಬೀಳುತ್ತಿದ್ದವು. ತಮ್ಮ ದೇಹವನ್ನು ಚುಚ್ಚಿಕೊಳ್ಳುತ್ತಿದ್ದ ಬಾಣಗಳಿಂದಾದ ಬಾಧೆಯನ್ನು ತಡೆಯಲಾಗದೆ ಆನೆಗಳು ಘೀಲಿಡುತ್ತಾ ಪ್ರಾಣ ಬಿಡುತ್ತಿದ್ದವು. ಅರ್ಜುನನು ರಣರಂಗದಲ್ಲಿ ಕಾಲಭೈರವನಂತೆ ಸಂಚರಿಸ್ತಾ ಶತ್ರು ಸೈನ್ಯವನ್ನು ಯಮಾಲಯಕ್ಕೆ ಅಟ್ಟಲಾರಂಭಿಸಿದ. ಆ ನಂತರ ಕೃಪರು ಬಂದರು. ಅವರು ವೀರಾವೇಶದಿಂದ ಕಾದಿದರು. ಆದರೆ ಅರ್ಜುನನು ತೀಕ್ಷ್ಣ ಬಾಣ ಪ್ರಯೋಗದಿಂದ ಅವರ ರಥದ ಕುದುರೆಗಳನ್ನು ಕೆಡವಿದನು, ಸಾರಥಿಯನ್ನು ಸಾಯಿಸಿದನು. ಕೃಪಾಚಾರ್ಯರು ಬಾಣಗಳ ಪೆಟ್ಟು ತಿಂದು ಯುದ್ಧರಂಗದಿಂದ ನಿವೃತ್ತರಾದರು. ಕೃಪರ ನಂತರ ಬಂದರು ದ್ರೋಣರು ಪಾರ್ಥನ ಮೇಲೆ ಮಳೆಗರೆದರು. ಆದರೆ ಅರ್ಜುನನ ಕೈಚಳಕವನ್ನು ಕಂಡ ಗುರುಗಳಿಗೆ, ದ್ರೋಣರಿಗೆ ಆಶ್ಚರ್ಯವಾಯಿತು. ಆ ಪಾರ್ಥನು ಲಕ್ಷಾಂತರ ಬಾಣಗಳನ್ನು ಬಿಟ್ಟು ದ್ರೋಣರ ರಥವನ್ನು ಮುಚ್ಚಿಬಿಟ್ಟನು. ಅವರ ಕವಚವನ್ನು ಕತ್ತರಿಸಿದನು, ರಥವನ್ನು ಮುರಿದು ಹಾಕಿದನು. ದ್ರೋಣರು ರಣರಂಗದಿಂದ ಹಿಮ್ಮೆಟ್ಟಿದರು. ಮಹಾಪರಾಕ್ರಮೆಯಾದ ಭೀಷ್ಮ ಪಿತಾಮಹ ಯುದ್ಧರಂಗಕ್ಕೆ ಬಂದ. ಆ ವೃದ್ಧನ ಧನುರ್ವಿದ್ಯಾ ಪ್ರವೀಣತೆಯನ್ನು ಕಂಡು ಎಲ್ಲರೂ ಆಶ್ಚರ್ಯಗೊಂಡರು. ಭೀಷ್ಮ ಅರ್ಜುನರು ಪ್ರಾಜಾಪತ್ಯ, ಐಂದ್ರ, ಅಗ್ನೇಯ, ರೌದ್ರ, ವಾರುಣ, ವಾಯವ್ಯ ಮೊದಲಾದ ಅಸ್ತ್ರ ಪ್ರತಿ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ರಣರಂಗದಲ್ಲೆಲ್ಲ ಸುತ್ತುತ್ತಿದ್ದರು. ಅರ್ಜುನ ಸಮಯ ಸಾಧಿಸಿ ಅರ್ಧಚಂದ್ರಾಕಾರದ ಅಲುಗುಳ್ಳ ಬಾಣವನ್ನ ಬಿಟ್ಟು ಭೀಷ್ಮನ ಬಿಲ್ಲನ್ನು ಕತ್ತರಿಸಿಬಿಟ್ಟ. ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿ ಭೀಷ್ಮನ ಜ್ಞಾನ ತಪ್ಪಿಸಿದ. ಆಗ ಭೀಷ್ಮನ ಸಾರಥಿ ರಥವನ್ನು ರಣರಂಗದಿಂದ ಹೊರಗೆ ತೆಗೆದುಕೊಂಡು ಹೋಗಿಬಿಟ್ಟ. ಅರ್ಜುನ 13 ವರ್ಷಗಳಿಂದ ತಡೆದುಕೊಂಡಿದ್ದ ಕೋಪವನ್ನ ಯುದ್ಧದಲ್ಲಿ ತೋರಿದ. ರುದ್ರನಂತೆಯೇ ಉಗ್ರವಾಗಿ ಕಾಣುತ್ತಿದ್ದ. ಅವನ ಬಾಣ ಪ್ರಯೋಗದಿಂದ ಮರಣ ಹೊಂದಿದ ಗಾಯಗೊಂಡ ಶತ್ರುಗಳ ರಕ್ತದ ಕೋಡಿ ಹರಿದು ಅಲ್ಲೊಂದು ರಕ್ತದ ನದಿಯೇ ಪ್ರವಹಿಸಿತು. ಮಡಿದ ಸೈನಿಕರ ಮತ್ತು ಕುದುರೆಗಳ ಶರೀರಗಳು ನದಿಯ ಬಂಡೆಗಳಂತೆ ಸುತ್ತಲೂ ಬಿದ್ದಿದ್ದವು. ಅಸಂಖ್ಯ ಧನುಸ್ಸುಗಳು, ಬಾಣಗಳು ಆ ರಕ್ತದ ನದಿಯಲ್ಲಿ ತೇಲಿಕೊಂಡು ಹೋಗುತ್ತಿದ್ದವು. ಹೀಗೆ ಕೌರವರ ಅಪಾರ ಸೈನ್ಯ ಭಗ್ನವಾಗಿ ಹೋಯಿತು. ಅಳಿದುಳಿದ ಸೈನಿಕರು ಜೀವ ಉಳಿದರೆ ಸಾಕೆಂದು ಓಡಿ ಹೋದರು. ಆನಂತರ ಅರ್ಜುನ ಉತ್ತರ ಕುಮಾರನ ಕುರಿತು, ರಾಜಕುಮಾರ, ನಿನ್ನ ತಂಗಿ ಉತ್ತರಿಗೆ ಕೊಡಲು ಆಭರಣಗಳನ್ನು ತೆಗೆದುಕೋ ಎಂದ. ಉತ್ತರ ರಥದಿಂದಿಳಿದು ರಣರಂಗದಲ್ಲಿ ಮೂರ್ಛಿತರಾಗಿ ಬಿದ್ದಿದ್ದ
ಕುರುಕುಲದ ವೀರಾದಿವೀರರ ಅಲಂಕರಿಸಿದ್ದ ಆಭರಣಗಳನ್ನು ತಂದ. ಅರ್ಜುನನು ಮತ್ತೆ ಪ್ರಶಂಸೆ ಮಾಡುತ್ತಾ ಗೋವುಗಳನ್ನು ಬಿಡಿಸಿಕೊಟ್ಟದ್ದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ರಥವನ್ನು ವಿರಾಟ ನಗರಿ ಕಡೆಗೆ ನಡೆಸಿದ. ಮಾರ್ಗ ಮಧ್ಯದಲ್ಲಿ ಅರ್ಜುನ, ಉತ್ತರ ಕುಮಾರ, ನೀನು ಈಗಲೇ ನಿಮ್ಮ ತಂದೆಗೆ ನಮ್ಮ ಪರಿಚಯ ಮಾಡಿಕೊಡಬೇಡ, ಸೂಕ್ತ ಸಮಯದಲ್ಲಿ ನಾವೇ ಮಾಡಿಕೊಳ್ಳುತ್ತೇವೆ ಎಂದ. ಇತ್ತ ಅರಮನೆಯಲ್ಲಿ ಭೀಮನ ಸಹಾಯದಿಂದಾಗಿ ಶತ್ರುಗಳಿಂದ ಪಾರಾಗಿ ಬಂದಿದ್ದ ವಿರಾಟ ರಾಜ ಉತ್ತರ ಕುಮಾರನನ್ನು ಕಾಣದೆ ಚಡಪಡಿಸ್ತಾ ಇದ್ದ. ಅಯ್ಯೋ, ನನ್ನ ಮಗ ಕೌರವರ ಮಹಾಸೈನ್ಯವನ್ನು ಹೇಗೆ ಎದುರಿಸ್ತಾನೆ? ಅವನಿಗೇನಾದರೂ ಅಪಾಯವಾದರೆ ಏನು ಗತಿ ಎಂದು ಒದ್ದಾಡ್ತಾ ಇದ್ದ. ಕಂಕನ ವೇಷದಲ್ಲಿದ್ದಂಥ ಯುಧಿಷ್ಠಿರ, ಮಹಾರಾಜ, ಚಿಂತೆ ಮಾಡಬೇಡ, ಉತ್ತರ ಕುಮಾರನ ಜೊತೆಗೆ ಬೃಹನ್ನಳೆ ಹೋಗಿದ್ದಾಳೆ, ಆದ್ದರಿಂದ ಉತ್ತರ ಕುಮಾರನಿಗೆ ಏನೂ ಅಪಾಯವಾಗಲಾರದು ಎಂದ. ಕಂಕನ ಮಾತು ಕೇಳಿ ವಿರಾಟ್ ರಾಜನಿಗೆ ಭಯಂಕರ ಕೋಪ ಬಂತು. ಕಂಕ, ನೀನಾಡುವ ಮಾತಿನ ಅರ್ಥವಾದರೂ ಏನು? ಅಂತಃಪುರದಲ್ಲಿ ಹೆಂಗಳರಿಗೆ ನಾಟ್ಯ ಕಲಿಸುವಂಥ ಬೃಹನ್ನಳೆ ನನ್ನ ವೀರ ಕುಮಾರನನ್ನು ರಕ್ಷಿಸ್ತಾಳ? ಇಂಥ ಅಪಮಾನದ ಮಾತುಗಳನ್ನು ಆಡಬೇಡ ಎಂದು ರೇಗಿಬಿಟ್ಟ. ಕಂಕ ಮನಸ್ಸಿನಲ್ಲಿ ನಕ್ಕು ಸುಮ್ಮನಾದ. ಅಷ್ಟು ಹೊತ್ತಿಗೆ ಉತ್ತರ ಕುಮಾರ ಅಲ್ಲಿಗೆ ಬಂದವನೇ, ಅಪ್ಪ, ಕೌರವರು ಯುದ್ಧದಲ್ಲಿ ಸೋತು ಹೋದರು, ನಮ್ಮ ಗೋವುಗಳ ಬಿಡುಗಡೆಯಾಯಿತು ಎಂದ. ವಿರಾಟನು ಉತ್ತರನನ್ನು ಬಿಗಿದಪ್ಪಿಕೊಂಡು, ಮಗು, ಕೌರವರನ್ನು ನಿಜವಾಗಿ ಯುದ್ಧದಲ್ಲಿ ಸೋಲಿಸಿಬಿಟ್ಟಿಯಾ? ಭೇಷ್, ನನ್ನ ಮಗನಾದದಕ್ಕೆ ಸಾರ್ಥಕವಾಯಿತು. ಯಾರಲ್ಲಿ? ಈ ಕೂಡಲೇ ವಿಜಯೋತ್ಸವದ ಏರ್ಪಾಡು ಮಾಡಿ ಎಂದು ಸೇವಕರಿಗೆ ಆಜ್ಞಾಪನೆ ಮಾಡಿದ. ಉತ್ತರ, ಅಪ್ಪ, ತಾಳು ತಾಳು, ಆತುರ ಬೇಡ. ಯುದ್ಧದಲ್ಲಿ ಗೌರವರು ಸೋತು ಹೋದರು ನಿಜ, ಆದರೆ ಅವರ ಸೋಲಿಗೆ ಕಾರಣ ನಾನಲ್ಲ, ಒಬ್ಬ ದೇವಪುತ್ರ. ಆ ಮಹಾತ್ಮನ ಸಹಾಯವಿಲ್ಲದಿದ್ದರೆ ಈ ಜಯ ನನಗೆ ಲಭಿಸ್ತಾನೇ ಇರಲಿಲ್ಲ. ಆ ದೇವಪುತ್ರ ನನ್ನನ್ನು ಯುದ್ಧದಲ್ಲಿ ಗೆಲ್ಲಿಸಿ ಹಾಗೆಯೇ ಮಾಯವಾಗಿ ಬಿಟ್ಟ ಎಂದ. ವಿರಾಟ್ ರಾಜ ಆಶ್ಚರ್ಯದಿಂದ ಮೂಕನಾಗಿ ಹೋದ. ಇದಾದ 2 ದಿನಗಳ ನಂತರ ಪಾಂಡವರು ದ್ರೌಪದಿಯು ತಾವು ಧರಿಸಿದಂಥ ವೇಷಗಳನ್ನು ಬಿಟ್ಟು ಶುಭ್ರ ಸ್ನಾನ ಮಾಡಿ ರಾಜರಿಗೆ ಉಚಿತವಾದ ಪೋಷಾಕಗಳನ್ನು ಆಭರಣಗಳನ್ನು ಧರಿಸಿಕೊಂಡ್ರು. ಆನಂತರ ವಿರಾಟ್ ರಾಜನ ಆಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ರಾಜರುಗಳಿಗೆ ಮೀಸವಾಗಿದ್ದ ಆಸನಗಳಲ್ಲಿ ಕುಳಿತುಕೊಂಡ್ರು. ಕೊಂಚ ಕಾಲದ ನಂತರ ಆಸ್ಥಾನಕ್ಕೆ ಬಂದ ವಿರಾಟ್ ರಾಜ ಸೂರ್ಯನಂತೆ ತೇಜಸ್ವಿಗಳಾಗಿದ್ದಂಥ ಈ ಪಾಂಡವರನ್ನು ಕಂಡು ಆಶ್ಚರ್ಯಚಕಿತನಾದ. ಅವನು, ಮಹಾತ್ಮರೇ, ನೀವೆಲ್ಲ ಯಾರು ಅಂತ ಕೇಳಿದ. ಆಗ ಅರ್ಜುನ, ಮಹಾರಾಜ, ನಾವು ಪಾಂಡವರು. ನಿನ್ನಲ್ಲಿ ಕಂಕನಾಗಿದ್ದ ಈ ಮಹಾನುಭಾವ ನಮ್ಮ ಅಣ್ಣ ಯುಧಿಷ್ಠಿರ. ಬಲ್ಲವನಾಗಿದ್ದ ವೀರಾಗ್ರಣೀಯ ಮಹಾಬಲಶಾಲಿಯಾದಂಥ ಭೀಮ. ಗ್ರಂಥಿಕ ಮತ್ತು ತಂತಿಪಾಲರೇ ಈ ಸುಂದರ ನಕುಲ ಸಹದೇವರು. ಬೃಹನ್ನಳಿಯಾಗಿದ್ದ ನಾನೇ ಅರ್ಜುನ. ಸೈರಂಧ್ರಿ ಆಗಿದ್ದ ಇವಳು ನಮ್ಮ ಪತ್ನಿ ದ್ರೌಪದಿ ಎಂದ. ಚಕ್ರವರ್ತಿಯಾಗಿದ್ದ ಯುಧಿಷ್ಠಿರನು, ಮಹಾಪರಾಕ್ರಮಿಗಳಾದ ಅವನ ತಮ್ಮಂದಿರು, ಚಕ್ರವರ್ತಿನಿ ದ್ರೌಪದಿಯು ತನ್ನ ಅರಮನೆಯಲ್ಲಿ ಉಳಿಗದವರಂತೆ ಇದ್ದರೆಂಬ ವಿಷಯ ತಿಳಿದು ವಿರಾಟ್ ರಾಜನಿಗೆ ಬಹಳ ಸಂಕಟ ಆಯಿತು. ಅವನು ಕೂಡಲೇ ಮೇಲೆದ್ದು ಕಂಕನ ಕಡೆ ತಿರುಗಿ ಕೈ ಮುಗಿದುಕೊಂಡು, ಯುಧಿಷ್ಠಿರ ಮಹಾರಾಜ, ನನ್ನನ್ನು ಕ್ಷಮಿಸಿಬಿಡು. ಬಲ್ಲವನು ನನ್ನನ್ನು ತ್ರಿಗರ್ತರ ಸೆರೆಯಿಂದ ಬಿಡಿಸಿದಾಗಲೇ ಅವನು ಭೀಮಸೇನೆಂದು ನಾನು ತಿಳಿಯಬೇಕಿತ್ತು. ಛೇ, ಅಂದು ನೀ ಬೃಹನ್ನಳೆಯು ಉತ್ತರ ಕುಮಾರನು ರಕ್ಷಿಸುವೆನೆಂದು ಹೇಳಿದಾಗ ನಾನು ರೇಗಿಬಿಟ್ಟೆನಲ್ಲ. ದಯವಿಟ್ಟು ನಿಮ್ಮ ಮನ ನೋಯಿಸಿದ್ದಕ್ಕಾಗಿ ನನ್ನ ಕ್ಷಮಿಸಿಬಿಡು. ನಿಮ್ಮನ್ನು ಸಾಧಾರಣ ಸೇವಕರಂತೆ ಕಾಣುತ್ತಿದ್ದುದಾಗಿ ನಿಮ್ಮೆಲ್ಲರ ಕ್ಷಮೆ ಕೋರುತ್ತೇನೆ ಎಂದ. ಯುಧಿಷ್ಠಿರ, ಮಹಾರಾಜ, ನೀನು ಕ್ಷಮೆ ಕೋರುವ ಅಗತ್ಯವೇ ಇಲ್ಲ. ಇಲ್ಲಿ ನಾವು ಸ್ವಂತ ಮನೆಯಲ್ಲಿದ್ದಷ್ಟೇ ಆನಂದದಿಂದ ಇದ್ದೆವು. ನಮಗೆ 1 ವರ್ಷ ಇಲ್ಲಿ ವಾಸ ಮಾಡಲು ಅವಕಾಶವಿತ್ತುದಕ್ಕಾಗಿ ನಾವೇ ನಿಮಗೆ ಕೃತಜ್ಞರಾಗಿದ್ದೇವೆ ಎಂದ. ಪಾಂಡವರು ವಿರಾಟ ನಗರದಲ್ಲಿರುವ ಸುದ್ದಿ ಎಲ್ಲ ಕಡೆಗೆ ಹರಡಿತು. 100 ಜನ ಅವರನ್ನು ನೋಡಲು ಬಂದರು. ಪಾಂಡವರು, ದ್ರೌಪದಿಯು ತಮ್ಮ ನಿಜ ವೇಷಗಳನ್ನು ಧರಿಸಿ ಬಂಧುಗಳನ್ನು ಬರಮಾಡಿಕೊಂಡರು. ಎಲ್ಲರೂ ಸಂಭ್ರಮ ಸಂತೋಷಗಳನ್ನು ಅನುಭವಿಸಿದರು. ಪ್ರಬಲರು, ಪರಾಕ್ರಮಿಗಳು ಆದ ಪಾಂಡವರೊಡನೆ ನೆಂಟಸ್ಥನ ಬೆಳೆಸಬೇಕೆಂದು ವಿರಾಟ್ ರಾಜನು ಅಪೇಕ್ಷಿಸಿದ. ತನ್ನ ಮಗಳಾದ ಉತ್ತರೆಯನ್ನ ಪಾಂಡವರು ತೆಗೆದುಕೊಳ್ಳಬೇಕೆಂದು ಪ್ರಾರ್ಥನೆ ಮಾಡಿದ. ಗುರು ಹಿರಿಯರ ಸಮ್ಮತಿಯಿಂದ ಪಾಂಡವರು ಅರ್ಜುನ ಸುಭದ್ರೆಯರ ಮಗನಾದ ಅಭಿಮನ್ಯುವಿಗೆ ಉತ್ತರೆಯನ್ನು ತಂದುಕೊಂಡು ವಿಜೃಂಭಣೆಯಿಂದ ವಿವಾಹವನ್ನು ನೆರವೇರಿಸಿದರು. ಈ ಮದುವೆಗಾಗಿ ವಿರಾಟ ನಗರಕ್ಕೆ ಅನೇಕ ರಾಜರು ಬಂದಿದ್ದರು. ವಿವಾಹವು ಮುಗಿದ ನಂತರ ಅವರೆಲ್ಲ ವಿರಾಟ್ ರಾಜನ ಆಸ್ಥಾನದಲ್ಲಿ ಸಭೆ ಸೇರಿದರು. ಪಾಂಡವರು ಮುಂದೆ ಏನು ಮಾಡಬೇಕು, ಅವರು ತಮ್ಮ ರಾಜ್ಯವನ್ನು ಮರಳಿ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಸಮಾಲೋಚನೆ ನಡೆಸಿದರು. ಕೃಷ್ಣನು ಸಭಾಸದರನ್ನು ಕುರಿತು, ಮಾನ್ಯರೇ,
ನಿಮಗೆಲ್ಲ ತಿಳಿದಂತೆ ಪಾಂಡವರು ಶಕುನಿಯು ಆಡಿದ ಮೋಸದ ದ್ಯೂತದಲ್ಲಿ ಸೋತರು. ತಾವು ಕುತಂತ್ರಕ್ಕೆ ಗುರಿಯಾದರೂ ಸಹ ಅವರು ಪ್ರತಿಭಟಿಸಲಿಲ್ಲ. ದ್ಯೂತದ ಒಪ್ಪಂದವನ್ನು ಚಾಚೂ ತಪ್ಪದೆ ಪಾಲಿಸಿದರು. 12 ವರ್ಷ ವನವಾಸವನ್ನ, 1 ವರ್ಷದ ಅಜ್ಞಾತವಾಸವನ್ನು ಅವರು ಮುಗಿಸಿದ್ದಾರೆ. ಈಗ ನ್ಯಾಯವಾಗಿ ಅವರ ರಾಜ್ಯ ಅವರಿಗೆ ಹಿಂತಿರುಗಿಸಬೇಕಾಗಿದೆ. ಆದರೆ ದುರ್ಯೋಧನ ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿಸಲು ಸಿದ್ಧನಿಲ್ಲ. ಅವನು ಈಗಾಗಲೇ ಪಾಂಡವರು 1 ವರ್ಷ ಅಜ್ಞಾತವಾಸವನ್ನು ಮುಗಿಸುವ ಮುನ್ನವೇ ಅವರನ್ನು ನಾವು ಗುರುತಿಸಿಬಿಟ್ಟಿದ್ದೇವೆ. ಆದ್ದರಿಂದ ಅವರು ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕೆಂದು ಅಪಪ್ರಚಾರ ಪ್ರಾರಂಭಿಸಿದ್ದಾನೆ. ಇದನ್ನು ನಾವೀಗಲೇ ವಿರೋಧಿಸಬೇಕು. ಪಾಂಡವರು ರಾಜ್ಯವನ್ನು ಮರಳಿ ಪಡೆಯುವಂತೆ ಮಾಡಬೇಕು. ಆದ್ದರಿಂದ ನಾವು ಈ ದಿಕ್ಕಿನಲ್ಲಿ ಮೊದಲ ಹೆಜ್ಜೆಯಾಗಿ ಧೃತರಾಷ್ಟ್ರ ಮಹಾರಾಜನ ಬಳಿಗೆ ರಾಯಭಾರಿಗಳನ್ನು ಕಳಿಸೋಣ. ಅವರ ಮೂಲಕ ಪಾಂಡವರ ರಾಜ್ಯವನ್ನು ಹಿಂತಿರುಗಿಸು ಎಂಬ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡೋಣ. ಧೃತರಾಷ್ಟ್ರ ಇದಕ್ಕೆ ಒಪ್ಪಿ ನಡೆದರೆ ಸಂತೋಷ. ಹಾಗೆಲ್ಲವಾದರೆ ಯುದ್ಧ ಅನಿವಾರ್ಯವಾಗುತ್ತದೆ. ಆ ರೀತಿ ಯುದ್ಧ ನಡೆಸಲೇಬೇಕಾದ ಪ್ರಸಂಗವೇನಾದರೂ ಬಂದರೆ ನೀವೆಲ್ಲರೂ ಪಾಂಡವರಿಗೆ ಸಂಪೂರ್ಣ ಬೆಂಬಲ ನೀಡಬೇಕು ಎಂದು ಪ್ರಾರ್ಥಿಸುತ್ತೇನೆ ಎಂದ. ಶ್ರೀಕೃಷ್ಣನ ಮಾತು ಎಲ್ಲರಿಗೂ ಒಪ್ಪಿಗೆ ಆಯಿತು. ಅವರೆಲ್ಲ ಒಕ್ಕೊರಲಿನಿಂದ ಹಾಗೆ ಆಗಲಿ, ಧೃತರಾಷ್ಟ್ರನ ಬಳಿಗೆ ರಾಯಭಾರಿಗಳನ್ನು ಕಳಿಸೋಣ. ಅದು ನಿಷ್ಫಲವಾದರೆ ನಾವಂತೂ ಯುದ್ಧಕ್ಕೆ ಸಿದ್ಧ ಎಂದರು. ದೃಪದ ರಾಜನ ಆಸ್ಥಾನ ಪುರೋಹಿತರನ್ನು ರಾಯಭಾರಿಗಳಾಗಿ ಕಳುಹಿಸಬೇಕೆಂದು ನಿಶ್ಚಯವಾಯಿತು. ದೃಪದನ ಪುರೋಹಿತರು ನಿಶ್ಚಿತ ದಿನದಂದು ಹಸ್ತಿನಾವತಿಗೆ ಹೋದರು. ಧೃತರಾಷ್ಟ್ರ ಮಹಾರಾಜನ ಆಸ್ಥಾನದಲ್ಲಿ ಅವರು, ಮಹಾರಾಜ, ಪಾಂಡವರು ದ್ಯೂತದ ಒಪ್ಪಂದದ ಪ್ರಕಾರ 12 ವರ್ಷ ವನವಾಸವನ್ನ, 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದ್ದಾರೆ. ಆದ್ದರಿಂದ ದ್ಯೂತದಲ್ಲಿ ಹಾಕಿಕೊಂಡಿದ್ದ ಕರಾರಿನಂತೆ ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂತಿರುಗಿಸಿ ಬಿಡು ಎಂದ. ಧೃತರಾಷ್ಟ್ರನು ರಾಯಭಾರಿಗಳ ಸಲಹೆಯಂತೆ ವರ್ತಿಸಿದ್ದರೆ ಚೆನ್ನಾಗಿತ್ತು. ಆದರೆ ದುರ್ಯೋಧನ ಮತ್ತು ಕರ್ಣರ ಪ್ರಬಲ ವಿರೋಧದಿಂದ ಅವನು ಯಾವ ತೀರ್ಮಾನವನ್ನೂ ತೆಗೆದುಕೊಳ್ಳಲಿಲ್ಲ. ಅವನು ರಾಯಭಾರಿಗಳನ್ನು ಕುರಿತು, ಮಾನ್ಯರೇ, ನಾನು ನನ್ನ ಆಸ್ಥಾನದ ಹಿರಿಯರೊಡನೆ ಆಲೋಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೇನೆ. ನನ್ನ ಸಂದೇಶವನ್ನು ಸಂಜೆಯೇ ಪಾಂಡವರಲ್ಲಿಗೆ ಬಂದು ಹೇಳುತ್ತಾನೆ ಎಂದ. ತಮ್ಮ ಕೆಲಸದ ಮುಗಿಸಿದ ರಾಯಭಾರಿಗಳು ಪಾಂಡವರಲ್ಲಿಗೆ ಹಿಂತಿರುಗಿದರು. ಧೃತರಾಷ್ಟ್ರನಿಗೆ ಪಾಂಡವರ ಶಕ್ತಿಯ ಅರಿವಿತ್ತು. ಒಂದು ವೇಳೆ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆದರೆ ತನ್ನ ಮಕ್ಕಳು ಒಬ್ಬರೂ ಉಳಿಯುವುದಿಲ್ಲ ಎಂದು ಅವನಿಗೆ ಗೊತ್ತು. ಆದ್ದರಿಂದ ಪಾಂಡವರಿಗೆ ಅನ್ಯಾಯವಾದರೂ ಚಿಂತೆ ಇಲ್ಲ, ಯುದ್ಧ ಮಾತ್ರ ನಡೆಯಬಾರದು ಎಂದುಕೊಂಡ. ಅವನು ಸಂಜಯನನ್ನು ಕರೆಸಿಕೊಂಡು, ಸಂಜಯ, ನೀನು ಪಾಂಡವರ ಬಳಿಗೆ ಹೋಗಿ ಈ ಸಂದೇಶವನ್ನು ತಿಳಿಸು ಎಂದು ತನ್ನ ಸಂದೇಶವನ್ನು ಹೇಳಿ ಕಳುಹಿಸಿದ. ಸಂಜಯ ಧೃತರಾಷ್ಟ್ರನ ಮಂತ್ರಿಯೂ ಸಾರಥಿಯೂ ಆಗಿದ್ದ ಗವಲ್ಗಣನ ಮಗ. ಇವನು ಯಾವಾಗಲೂ ಧೃತರಾಷ್ಟ್ರನೊಡನೆಯೇ ಇರುತ್ತಿದ್ದ. ಧೃತರಾಷ್ಟ್ರನಿಗೆ ಇವನೇ ಕಣ್ಣುಗಳು ಎಂದರೂ ತಪ್ಪಲ್ಲ. ಸಂಜಯ ನೀತಿ ನಿಪುಣ. ಕೌರವ ಪಾಂಡವರಿಬ್ಬರಿಗೂ ಒಳ್ಳೆಯದಾಗಬೇಕು, ಇಬ್ಬರು ಒಗ್ಗಟ್ಟಿನಿಂದಿರಬೇಕು ಎಂದು ಬಯಸುತ್ತಿದ್ದ. ಹಿಂದೆ ದ್ಯೂತದ ಪ್ರಸ್ತಾಪ ಬಂದಾಗ ವಿದುರನಂತೆ ಇವನು ದ್ಯೂತದ ವಿರುದ್ಧ ಧೃತರಾಷ್ಟ್ರನ ಮನವೊಲಿಸಲು ಪ್ರಯತ್ನ ಮಾಡಿದ್ದ. ಸಂಜಯ ಧೃತರಾಷ್ಟ್ರನ ಸಂದೇಶವನ್ನು ಹೊತ್ತು ಪಾಂಡವರ ಬಳಿಗೆ ಬಂದ. ಯುಧಿಷ್ಠಿರನಿಗೆ ನಮಸ್ಕಾರ ಮಾಡಿ ಇತರ ಯೋಗಕ್ಷೇಮವನ್ನು ವಿಚಾರಿಸಿದ. ನಂತರ, ಯುಧಿಷ್ಠಿರ, ಧೃತರಾಷ್ಟ್ರ ಮಹಾರಾಜನಿಂದ ನಿನಗೆ ಒಂದು ಸಂದೇಶವನ್ನು ತಂದಿದ್ದೇನೆ. ಅದೇನೆಂದು ಹೇಳುತ್ತೇನೆ, ದಯವಿಟ್ಟು ಕೇಳು. ಕುರುಕುಲದ ಸಂತತಿಯವರಾದ ನೀವು ಕೌರವರು ಪರಸ್ಪರ ಯುದ್ಧ ಮಾಡಬಾರದೆಂದು ಧೃತರಾಷ್ಟ್ರ ಅಭಿಪ್ರಾಯಪಟ್ಟಿದ್ದಾನೆ. ಯುದ್ಧದಲ್ಲಿ ಅಪಾರವಾದ ಪ್ರಾಣಹಾನಿ, ಮಾನಹಾನಿಗಳಾಗುತ್ತವೆ. ರಾಜ್ಯದ ಸಂಪತ್ತು ಹಾಳಾಗುತ್ತದೆ. ಯುದ್ಧದಿಂದ ಯಾರಿಗೂ ಸುಖವಿಲ್ಲ. 2 ಕಡೆಯೂ ಸಾವು ನೋವುಗಳಾಗುವುದರಿಂದ ಗೆದ್ದವರೂ ಸಂತೋಷದಲ್ಲಿ ಇರುವುದಿಲ್ಲ. ಆದ್ದರಿಂದ ಪಾಂಡವರಿಗೆ ಅರ್ಧ ರಾಜ್ಯ ಬೇಕೆನಿಸಿದರೆ ದುರ್ಯೋಧನ ನೇರವಾಗಿ ಕೇಳಲಿ. ಅವನು ಸಂತೋಷವಾಗಿ ಕೊಟ್ಟರೆ ಅದನ್ನು ಪಡೆದು ಅನುಭವಿಸಲಿ. ಒಂದು ವೇಳೆ ದುರ್ಯೋಧನ ರಾಜ್ಯವನ್ನು ಕೊಡಲು ನಿರಾಕರಿಸಿದರೂ ಸಹ ಪಾಂಡವರು ಅವನೊಂದಿಗೆ ಖಂಡಿತ ಯುದ್ಧ ಮಾಡಬಾರದು. ರಾಜ್ಯದಾಸೆಗೆ ಅವರು ತಮ್ಮ ದೊಡ್ಡಪ್ಪನ ಮಕ್ಕಳೊಂದಿಗೆ ಯುದ್ಧ ಹೂಡಿದರೆ ಧರ್ಮಿಷ್ಠರಾದವರಿಗೆ ಅಪಕೀರ್ತಿ ಬರುತ್ತದೆ. ಹೀಗ ಯುದ್ಧ ಮಾಡಿ ಕೆಟ್ಟ ಹೆಸರು ಗಳಿಸುವುದಕ್ಕಿಂತ ಅವರು ತಮ್ಮ ಪ್ರಾಣವನ್ನೇ ತ್ಯಜಿಸಬಹುದು ಅಥವಾ ಬೇರೆ ಊರುಗಳಲ್ಲಿ ಭಿಕ್ಷೆ ಎತ್ತಿ ಜೀವನ ನಡೆಸಬಹುದು. ಪಾಂಡವರು ಕೌರವರೊಂದಿಗೆ ಯುದ್ಧ ಮಾಡುವುದನ್ನು ನಾನು ಖಂಡಿತ ಒಪ್ಪುವುದಿಲ್ಲ ಎಂಬ ಸಂದೇಶವನ್ನು ಧೃತರಾಷ್ಟ್ರ ಮಹಾರಾಜ ನಿಮಗೆ ಹೇಳಿ ಕಳುಹಿಸಿದ್ದಾನೆ ಎಂದು ಸಂಜಯ ಯುಧಿಷ್ಠಿರನಿಗೆ ಹೇಳಿದ. ಧೃತರಾಷ್ಟ್ರನ ಸಂದೇಶವನ್ನು ಕೇಳಿ ಭೀಮಾರ್ಜುನರಿಗೂ ನಕುಲ ಸಹದೇವರಿಗೂ ಅಸಾಧ್ಯ ಸಿಟ್ಟು ಬಂತು. ಭೀಮನೆ ಕಟಕಟನೆ ಹಲ್ಲು ಕಡಿಯುತ್ತಾ, ನೋಡಿದೆಯಾ ಅಣ್ಣ, ಮಾತೆತ್ತಿದರೆ ದೊಡ್ಡಪ್ಪನ ಆಜ್ಞೆ ಅನ್ನುತ್ತಿದೆಯಲ್ಲ, ಆ ನಿನ್ನ ದೊಡ್ಡಪ್ಪನ ಬುದ್ಧಿ ಹೇಗಿದೆ ನೋಡು. ಈಗಲೂ ದೊಡ್ಡಪ್ಪನ ಮಾತನ್ನೇ ಕೇಳುತ್ತೀಯಾ ಹೇಗೆ ಎಂದ.
ಯುಧಿಷ್ಠಿರ ತಮ್ಮಂದಿರನ್ನು ಸಮಾಧಾನ ಮಾಡಿಸಿದ. ನಂತರ ಸಂಜಯನನ್ನು ಕುರಿತು, ಸಂಜಯ, ದೊಡ್ಡಪ್ಪನ ಮಾತಿನ ಅರ್ಥ ತಿಳಿಯಿತು. ದುರ್ಯೋಧನ ತಮ್ಮ ರಾಜ್ಯವನ್ನು ಹಿಂದಿರುಗಿಸಿದ್ದರೂ ಸಹಿತ ನಾವು ಸುಮ್ಮನೆ ಇರಬೇಕು ಎಂದಲ್ಲವೇ ದೊಡ್ಡಪ್ಪನ ಅಭಿಪ್ರಾಯ? ಸಂಜಯ, ನನಗೆ ಗೊತ್ತು. ಧೃತರಾಷ್ಟ್ರ ಮಹಾರಾಜ ಈಗ ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ದುಷ್ಟನು, ದುರ್ಬುದ್ಧಿಯವನು ಆದ ದುರ್ಯೋಧನನನ್ನ ಅವನ ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದವನಾಗಿದ್ದಾನೆ. ಹಾಗೆ ಆ ದುಷ್ಟ ಮಗನನ್ನು ಅವನು ತ್ಯಜಿಸಲೂ ಸಾಧ್ಯ ಇಲ್ಲ. ಆದ್ದರಿಂದ ವಿಧೇಯರಾದ ನಮಗೆ ಅನ್ಯಾಯ ಮಾಡಲು ಯತ್ನಿಸುತ್ತಿದ್ದಾನೆ. ನಮಗೆ ಧರ್ಮವನ್ನ, ನೀತಿಯನ್ನ ಬೋಧಿಸುತ್ತಾನೆ. ಇದು ಹಾಸ್ಯಾಸ್ಪದ ಅಷ್ಟೇ, ನ್ಯಾಯವಂತೂ ಖಂಡಿತ ಅಲ್ಲ. ಸಂಜಯ, ಧೃತರಾಷ್ಟ್ರ ಮಹಾರಾಜನು ಮನಸ್ಸು ಮಾಡಿದ್ದರೆ, ನ್ಯಾಯವಾಗಿ ವರ್ತಿಸಿದ್ದರೆ ನಮಗೆ ದುರವಸ್ಥೆ ಬರುತ್ತಿರಲಿಲ್ಲ. ಯುದ್ಧದ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ. ನಮ್ಮನ್ನು ಶಕುನಿಯು ಮೋಸದಿಂದ ಸೋಲಿಸಿದಾಗ, ದುಶ್ಯಾಸನ ದ್ರೌಪದಿಗೆ ಅಪಮಾನ ಮಾಡಿದಾಗ ಈ ನ್ಯಾಯ ನೈತಿಗಳ ಮಾತೇ ಬರಲಿಲ್ಲವಲ್ಲ. ಮೊದಲ ಸಲದ ದ್ಯೂತದಲ್ಲಿ ನಾವು ಸೋತಾಗ ನಮ್ಮ ರಾಜ್ಯವನ್ನು ನಮಗೆ ಹಿಂದಿರುಗಿಸಿಬಿಟ್ಟ. ಆ ನಂತರ ನಾವು ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿಸುತ್ತಿದ್ದಾಗ ಮತ್ತೆ ಜೂಜಿಗೆ ಆಹ್ವಾನಿಸಿದನಲ್ಲ. ಆಗ ಈ ಧರ್ಮ ಬುದ್ಧಿ ಎಲ್ಲಿಗೆ ಹೋಗಿತ್ತು? ಬೇರೆಯವರಿಗೆ ಅನ್ಯಾಯವಾದಾಗ ಧರ್ಮವನ್ನು ಗಣನೆಗೆ ತೆಗೆದುಕೊಳ್ಳದೆ ತಮಗೆ ಕಷ್ಟ ಬಂದಾಗ ಮಾತ್ರ ಧರ್ಮದ ಮೊರೆ ಹೋಗುವುದು ಖಂಡಿತ ಧರ್ಮವಲ್ಲ. ಸಂಜಯ, ನನಗೆ ರಾಜ್ಯದ ಲೋಭವಿಲ್ಲ. ಆದರೆ ಹಾಗೆಂದುಕೊಂಡು ನಾನು ಅನ್ಯಾಯಕ್ಕೂ ಒಳಪಡಲಾರೆ. ನಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲೇಬೇಕು. ಹಿಂದೆ ಕೌರವರು ನಮಗೆ ಅನೇಕ ವಿಧವಾದ ತೊಂದರೆಗಳನ್ನು ಕೊಟ್ಟರು, ಮೋಸ ಮಾಡಿದರು. ನಾವು ಅದೆಲ್ಲವನ್ನೂ ಸೈರಿಸಿಕೊಂಡೆವು. ಆದರೆ ನಾವು ಸುಮ್ಮನಿರುವುದನ್ನು ಕಂಡು ಯಾರೂ ನಮ್ಮನ್ನು ಹೇಡಿಗಳು ಎಂದು ತಿಳಿದುಕೊಳ್ಳಬಾರದು. ಈಗಲೂ ನಮ್ಮ ಮತ್ತು ಕೌರವರ ನಡುವೆ ಶಾಂತಿ, ಸೌಹಾರ್ದಗಳು ಏರ್ಪಡಬೇಕೆಂದೇ ನಾನು ಅಪೇಕ್ಷಿಸುತ್ತೇನೆ. ಹಾಗಾಗಬೇಕಾದರೆ ಎಲ್ಲ ವ್ಯವಸ್ಥೆಗಳು ಮುಂಚಿನಂತೆಯೇ ಇರಲಿ. ನಮ್ಮ ಇಂದ್ರಪ್ರಸ್ಥ ರಾಜ್ಯ ನಮಗೆ ಬರಲಿ. ನಾವೆಲ್ಲರೂ ಒಂದಾಗೋಣ. ಒಳ್ಳೆಯ ಮನಸ್ಸಿನಿಂದಲೇ ನಮ್ಮ ರಾಜ್ಯಗಳನ್ನು ಪಡೆದು ಸುಖವಾಗಿರೋಣ. ನಾವು ಮತ್ತು ಕೌರವರು ಜಗಳ ಆಡಿದರೆ ನಮ್ಮಿಬ್ಬರ ಮಧ್ಯದಲ್ಲಿ ಶತ್ರುಗಳು ಪ್ರವೇಶಿಸ್ತಾರೆ. ನಮ್ಮ ಒಳ ಜಗಳಗಳಿಂದ ನಾವು ಶತ್ರುಗಳ ವಶ ಆಗೋದು ಬೇಡ. ಇದೇ ನನ್ನ ಆಸೆ. ನೀನು ಇದನ್ನು ಧೃತರಾಷ್ಟ್ರ ಮಹಾರಾಜನ ಬಳಿಗೆ ಹೋಗಿ ಹೇಳು. ನಾನು ನಮ್ಮ ಈ ಷರತ್ತಿನ ಮೇಲೆ ಶಾಂತಿ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ಒಂದು ವೇಳೆ ನಮ್ಮ ಪ್ರಾರ್ಥನೆಗೆ ಆ ಧೃತರಾಷ್ಟ್ರಪುತ್ರನು ಒಪ್ಪದಿದ್ದರೆ ನಾವು ಯುದ್ಧ ಮಾಡಲು ಸಜ್ಜಾಗಿದ್ದೇವೆ ಎಂದ. ಸಂಜಯನು ಹಸ್ತಿನಾವತಿಗೆ ಹಿಂದಿರುಗಿ ಧೃತರಾಷ್ಟ್ರನಿಗೆ ಯುಧಿಷ್ಠಿರನ ಸಂದೇಶವನ್ನು ಮುಟ್ಟಿಸಿದ. ಧೃತರಾಷ್ಟ್ರನಿಗೆ ಯುಧಿಷ್ಠಿರನೂ ಯುದ್ಧದ ಮಾತನ್ನಾಡಿದ್ದು ಕೇಳಿ ಬಹಳ ಹೆದರಿಕೆ ಆಯಿತು. ಅವನು ದುರ್ಯೋಧನನನ್ನು ಕರೆದು, ಮಗು ದುರ್ಯೋಧನ, ಈಗಲಾದರೂ ನೀನು ಯುಧಿಷ್ಠಿರನೊಂದಿಗೆ ಸಂಧಿ ಮಾಡ್ಕೋ. ಇಲ್ಲದೆ ಹೋದರೆ ಪರಾಕ್ರಮಿಗಳಾದ ಭೀಮಾರ್ಜುನರು ಯುದ್ಧರಂಗದಲ್ಲಿ ಕೌರವ ಸೇನೆಯನ್ನು ನುಚ್ಚು ನೂರು ಮಾಡಿಬಿಡುತ್ತಾರೆ ಎಂದ. ಭೀಷ್ಮ, ವಿದುರ ಮೊದಲಾದ ಹಿರಿಯರು ಪಾಂಡವರಿಗೆ ಅವರ ರಾಜ್ಯವನ್ನು ಹಿಂದಿರುಗಿಸು, ದ್ಯೂತದ ಒಪ್ಪಂದವನ್ನು ಗೌರವಿಸು ಎಂದು ಬುದ್ಧಿ ಹೇಳಿದರು. ಆದರೆ ದುರ್ಯೋಧನ ಅವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಕರ್ಣ, ದುರ್ಯೋಧನ, ಇವರೆಲ್ಲರೂ ಅರ್ಜುನನ ಇಲ್ಲಸಲ್ಲದ ಪರಾಕ್ರಮವನ್ನು ಬಣ್ಣಿಸ್ತಾ ಇದ್ದಾರೆ. ಯುದ್ಧದಲ್ಲಿ ನಾನು ಪಾಂಡವರ ಸೇನೆಯನ್ನು ಸದೆ ಬಡಿಯುತ್ತೇನೆ, ನೀನು ಕೊಂಚವೂ ಚಿಂತಿಸಬೇಡ ಎಂದ. ಇದರಿಂದ ಉತ್ತೇಜನಗೊಂಡಂತಹ ದುರ್ಯೋಧನ, ಏನಾದರೂ ಸರಿ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲಾರೆ ಎಂದು ಬಿಟ್ಟ. ಅಲ್ಲಿಗೆ ಶಾಂತಿ ಸಂಧಾನ ಕುಸಿದು ಬಿತ್ತು.